ಸೊ ಒಂದು ಚಿಕ್ಕ ಇಶ್ಯೂಯಿಂದ ಹಿಡಿದು ಮೆಂಟಲ್ ವೆಲ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಇಶ್ಯೂವರೆಗೆ ಎಲ್ಲವನ್ನ ಅಕ್ನಾಲೇಜ್ ಮಾಡ್ತಾರೆ ಆ್ಯಂಡ್ ಅದಕ್ಕೆ ಬೇಕಾದಂಥ ರೈಟ್ ಗೈಡೆನ್ಸ್ನ ಕೊಡ್ತಾರೆ ಯುವ ಸ್ಪಂದನದಲ್ಲಿ. ಅದರಲ್ಲಿ ಯುವವಾಣಿ ಅಂದರೆ ಕಾಲ್ ಮಾಡಿ ನಮ್ಮ ಇಶ್ಯೂಸ್ಗಳನ್ನು ಹೇಳಬಹುದು, ದೇರ್ ಇಸ್ ಸಮ್ಮನ್ ಟು ಟಾಕ್ ಟು ಅನ್ನೋ ಒಂದು ಅಶ್ಯೂರೆನ್ಸ್ ನಮಗೆ ಸಿಗುತ್ತೆ. ಸೆಕೆಂಡ್ಲಿ, ಇವತ್ತಿನ ದಿನ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಏನೇ ನಾವು ಹ್ಯಾಪಿ ಆಗಿದ್ದೀವಿ ಅಂತ ಪೋಟ್ರೆ ಮಾಡಿಕೊಂಡ್ರು ಒಳಗೆ ನಾವು ಎಷ್ಟು ಲೋನ್ಲಿ ಆಗಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಲೈಕ್ ಮೋಸ್ಟ್ ಆಫ್ ಅಸ್ ಆ ಥರದವರು ವಯಾ ವಾಟ್ಸ್ಆ್ಯಪ್ ಅಥವಾ ಇನ್ಸ್ಟಾದಲ್ಲಿ DM ಮೂಲಕ ಅವರ ಇಶ್ಯೂಸ್ಗಳನ್ನು ಹೇಳಬಹುದು ವಿತ್ ಯುವ ಸ್ಪಂದನ ಟೀಮ್. ಆ್ಯಂಡ್ ಥರ್ಡ್ಲಿ, ಯುವ ಸ್ಪಂದನ ಸೆಂಟರ್ಸ್ಗಳಿದೆ. ಈ ಮೂರನ್ನು ಹೊರತುಪಡಿಸಿ ಇವಾಗ 6 ಜಿಲ್ಲೆಗಳಲ್ಲಿ ಯುವ ಸ್ಪಂದನ ಟೀಮೇ ಆರ್ಗನೈಸೇಷನ್ಸ್ಗೆ ಹೋಗಿ ಅವರನ್ನು ಎಜುಕೇಟ್ ಮಾಡ್ತಿದೆ ಅಬೌಟ್ ಮೆಂಟಲ್ ವೆಲ್ನೆಸ್. ಸರ್, ಇವಾಗ ನಾನು ನಿಮ್ಮನ್ನು ಕೇಳಬೇಕಾಗಿರೋದು, ಹೌಸ್ ದ ರೆಸ್ಪಾನ್ಸ್ ಸೋ ಫಾರ್? ಇಟ್ಸ್ ಬೀನ್ 8 years. 8 ವರ್ಷಗಳಲ್ಲಿ ಪ್ರೀ ಕೋವಿಡ್, ಪೋಸ್ಟ್ ಕೋವಿಡ್ ಅಂತೇನಾದರೂ ನಿಮಗೆ ಡಿಫ್ರೆನ್ಸ್ ಕಂಡು ಬಂದಿದೆಯಾ? ಬಿಕಾಸ್ ಐ ರಿಮೆಂಬರ್ ಕೋವಿಡ್ ಟೈಮಲ್ಲಿ ನಿಮ್ಮ ಹ್ಯಾಂಡ್ಸಲ್ಲಿ ಕೂಡ ದೆರ್ ವಾಸ್ ಅ ಹೆಲ್ಪ್ಲೈನ್ ವಿಚ್ ವಾಸ್ ಲಾಂಚ್ಡ್ ಆ್ಯಂಡ್ ಐ ಥಿಂಕ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಅದಕ್ಕೆ. ಸೊ ವಾಟ್ ಅಬೌಟ್ ಯುವ ಸ್ಪಂದನದ ಹೆಲ್ಪ್? ಸೊ ಯುವ ಸ್ಪಂದನದು ಪ್ರೀ ಕೋವಿಡ್ ನಾವು 4 ವರ್ಷ ಮಾಡಿದ್ವಿ. 2.5 ವರ್ಷ ಸ್ವಲ್ಪ ತುಂಬ ರೆಸ್ಪಾನ್ಸ್ ವಾಸ್ ಲೆಸ್, ಬಟ್ ಓವರ್ ಟೈಮ್ ಇಟ್ ಇಂಪ್ರೂವ್ಡ್ ಆ್ಯಂಡ್ ತುಂಬ ಇಟ್ ಗೇನ್ಡ್ ಮೊಮೆಂಟಮ್. 1500 ಜನದ ತನಕ ಪ್ರತಿ ತಿಂಗಳು ಗೈಡೆನ್ಸ್ ಪ್ರೊವೈಡ್ ಮಾಡಿದ್ದಿದೆ. ಸೊ ಆಮೇಲೆ ಕೋವಿಡ್ ಬಂದಮೇಲೆ ಅವರ್ ಪ್ರಯಾರಿಟೀಸ್ ಚೇಂಜ್. ಐ ಆಮ್ ಶ್ಯೂರ್ ಎಲ್ಲರ ಪ್ರಯಾರಿಟೀಸು ಚೇಂಜ್ ಆಯಿತು. ನಾವು ನಮ್ಮ ಯುವ ಪರಿವರ್ತಕರು, ಯುವ ಸಮಾಲೋಚಕರು ಯುವ ಸ್ಪಂದನದಲ್ಲಿ ಏನಿದ್ದಾರೆ, ಫ್ರಮ್ ಯುವ ಸ್ಪಂದನ ಕೇಂದ್ರದಲ್ಲಿ ಮಾಡಿದ್ದು ಉಂಟು. ಜೊತೆಗೆ ತಾಲೂಕಾ ವಾರ್ ರೂಮ್ಸ್ಗೆ ಸರ್ಕಾರದ ಆದೇಶದ ಮೇಲೆ ಅಲ್ಲಿ ಹೋಗಿ ಒಂದು ಹೋಮ್ ಐಸೋಲೇಷನ್ ಮೇಲೆ ಕೆಲಸ ಮಾಡಿದ್ದು ಉಂಟು. ಒಂದು ರೀತಿ ಸೈಕಲಾಜಿಕಲ್ ಫಸ್ಟ್ ಏಡ್ ನೀಡಿದ್ದು ಉಂಟು. ಏನಾಗ್ತಿದೆ, ಗಾಬರಿ ಇರುತ್ತೆ, ಮನೇಲಿ ಯಾರಿಗೂ ಕೋವಿಡ್ ಬಂದಿದೆ ಅಂದರೆ ನನಗೆ ಬಂದ್ಬಿಡತ್ತಾ ಅನ್ನೋದು ಇರುತ್ತೆ, ಅವ್ರಿಗೇನಾಗುತ್ತೆ ಅನ್ನೋದಿರುತ್ತೆ, ಎಲ್ಲೋಗಬೇಕು, ಇಂಥದನ್ನು ಹ್ಯಾಂಡಲ್ ಮಾಡಿದ್ವಿ. ಆಮೇಲೆ 2021-22 ಆದ ನಂತರ ಯಾವಾಗ ಇದು ವಿ ಕೇಮ್ ಬ್ಯಾಕ್ ಟು ಅವರ್ ಅರ್ಲಿಯರ್ ಫೋಕಸ್, ಏನು ಈ 6 ಇಶ್ಯೂ ಏನಿದೆ ಅದರ ಮೇಲೆ. ಸೊ ನೀವೇನು ಯುವ ಸ್ಪಂದನ ಸೆಂಟರ್ಸ್ ಅಂತ ಹೇಳಿದ್ರೆ ಅದು ಯುವ ಸ್ಪಂದನ ಕೇಂದ್ರಗಳು ಅಂತ ಪ್ರತಿ ಜಿಲ್ಲೆ ಸ್ಟೇಡಿಯಂನಲ್ಲಿ ಇಡೀ ಕರ್ನಾಟಕದಾದ್ಯಂತ ಇದೆ. ಅಲ್ಲಿ ಈಗ ನಮ್ಮ ರೀಚ್ ಹ್ಯಾಸ್ ಇಂಪ್ರೂವ್ಡ್. ಮತ್ತು ವಾಪಸ್ಸು ವಿ ಹ್ಯಾವ್ ಇನ್ಕ್ರೀಸ್. ಇವತ್ತು 800ರಿಂದ 1200 ಜನರನ್ನು ನಾವು ಪ್ರತಿ ತಿಂಗಳು ನೋಡ್ತಾ ಇದ್ದೀವಿ. ಆ್ಯಂಡ್ ವೇರಿಯಸ್ ಇಶ್ಯೂಸ್ ಬರ್ತಿದೆ. ಆ್ಯಂಡ್ ಅದಕ್ಕೆ ಇದು ಈಗೇನು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಅಂದರು ಅದನ್ನು ಯುವ ಸ್ಪಂದನಲ್ಲಿ ನಾವು ಹ್ಯಾಂಡಲ್ ಮಾಡಲ್ಲ. ವಿ ಐಡೆಂಟಿಫೈ ಮಾಡಿದ್ಮೇಲೆ ವಿ ರೆಫರ್ ದೆಮ್ ಟು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತಿದೆ, ಅಲ್ಲಿಗೆ ರೆಫರ್ ಮಾಡ್ತೀವಿ. ಇಲ್ಲದೇ ಇದ್ದರೆ ಡಿಸ್ಟ್ರಿಕ್ಟಲ್ಲಿ ಪ್ರೈವೇಟ್ ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಅಲ್ಲಿಗೂ ರೆಫರ್ ಮಾಡ್ತೀವಿ. ಡಿಪೆಂಡ್ಸ್ ಆನ್ ದಿ ಪರ್ಸನ್ಸ್ ಚಾಯ್ಸ್. ಈ ಯೂತ್ ಏನು ಬಂದು ಇದು ಮಾಡಿರ್ತಾರೋ ನಮ್ಮವರು ನೋಡಿ ಮಾತಾಡಿದ ತಕ್ಷಣ ಒಂದು ಪ್ರಶ್ನೆ ನಮ್ಮಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂದರೆ, ನನಗೆ ಈ ಕ್ಲೈಂಟ್ ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಇಲ್ವಾ? ಕಾನ್ಫಿಡೆಂಟಾಗಿ ಎಸ್ ಅಂದರೆ ಹ್ಯಾಂಡಲ್ ಮಾಡ್ತೀವಿ. ಬಿಕಾಸ್ ನಮ್ಮವರು ಯೂತ್, ದೇ ಆರ್ ನಾಟ್ ಟ್ರೈನ್ಡ್ ಸೈಕಾಲಜಿಸ್ಟ್, ಲೇ ಕೌನ್ಸಿಲರ್ಸ್, ಲೇ ಗೈಡೆನ್ಸ್ ಪ್ರೊವೈಡರ್ಸ್ ಅಂತ ಯೂತ್ ಹೂ ವಾಂಟ್ ಟು ಹೆಲ್ಪ್. ಎಸ್, ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಅಂತಲೇ ಹೇಳ್ತೀವಿ, ಪೂರ್ತಿ ಕೌನ್ಸಿಲಿಂಗ್ ಅಂತಲೂ ಹೇಳಲ್ಲ. ಸೊ ಅದರಲ್ಲಿ ಸ್ವಲ್ಪ ಡೌಟ್ ಇದ್ರೂ ವಿ ರೆಫರ್ ದೆಮ್ ಅಪ್ರಾಪ್ರಿಯೇಟ್ಲಿ. ಸಂಬಂಧಗಳ ವಿಷಯ ಬಂತು ಅಂತಿದ್ರೆ, ನಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಅನ್ಸಿದ್ರೆ ವಿ ರೆಫರ್ ದೆಮ್ ಟು ರಿಲೇಷನ್ಶಿಪ್ ಕೌನ್ಸಿಲರ್ಸ್. ಅವರು ಅದನ್ನು ಹ್ಯಾಂಡಲ್ ಮಾಡ್ತಾರೆ ಬಿಕಾಸ್ ದೇ ಆರ್ ಆಲ್ ಪ್ರೊಫೆಷನಲ್ಸ್. ಯುವ ಸ್ಪಂದನ ಏನು ಮಾಡಿದೆ, ಈಗ ಏನೇನು ಎಲ್ಲರೂ ಇದ್ರೋ ಅವ್ರನ್ನೆಲ್ಲರೂ ಒಂದು ಕಡೆಗೆ ನಿಟ್ಟು ಮಾಡಿ ವಿ ಆರ್ ಪ್ರೊವೈಡ್ ಆ ಥರ ಪ್ಲ್ಯಾಟ್ಫಾರ್ಮ್ ಇದು. ಸೊ ಮಾನಸಿಕ ತೊಂದರೆ ಇರೋರು ಬರಬೇಕು ಅಂತಿಲ್ಲ. ಅವ್ರಿಗೆಲ್ಲ ಈಗಾಗಲೇ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇದೆ, ತಾಲೂಕು ಆಸ್ಪತ್ರೆ ಇದೆ, ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವ್ರು ನೋಡಿ ಅಪ್ರಾಪ್ರಿಯೇಟಾಗಿ ರೆಫರ್ ಮಾಡ್ತಾರೆ. ಅದಕ್ಕೆ ಮುಂಚೆ ನಾವೇನು ಹೇಳೋದು, ಈ ಒತ್ತಡ ಏನೋ ಒಂದು ಇಶ್ಯೂ, ನನಗೆ ಏನಪ್ಪ ಎಕ್ಸಾಮ್ ಬೈದಿಂದ ನಿದ್ದೆ ಬರ್ತಿಲ್ಲ, ಈಸ್ ನಾಟ್ ಅ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್, ಬಟ್ ದಟ್ ಈಸ್ ಸಮಥಿಂಗ್ ವಿಚ್ ವಿಲ್ ಲೀಡ್ ದೆಮ್ ಟು ಪ್ರಾಬ್ಲಮ್ಸ್. ಒಂದು ಅವ್ರಿಗೆ ಎಕ್ಸಾಮಲ್ಲಿ ಸರಿಗೆ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಮುಂದೆ ಅವರು ಪ್ರೊಡಕ್ಟಿವ್ ಆಗಿ ಜೀವನ ನಡೆಸ್ಲಿಕ್ಕಾಗಲ್ಲ, ಅಥವಾ ಅಯ್ಯೋ ನಾನು ಮಾಡಲಿಲ್ವಲ್ಲ ಅಂತ ಮುಂದೆ ಒಂದು ದಿನ ಡಿಪ್ರೆಷನ್ ಆಗ್ಬೋದು ಅವ್ರಿಗೆ, ಇಲ್ಲ ಆತಂಕ ಹೆಚ್ಚಾಗ್ಬೋದು. ಅದನ್ನು ತಡೆಗಟ್ಟಲಿಕ್ಕೆ, ಅದಕ್ಕೆ ಅನುವು ಮಾಡಿಕೊಳ್ಳಿಕ್ಕೆ, ಅಂದರೆ ಸರಿ ಪಡ್ಕೊಳ್ಳೋಕ್ಕೆ ಯುವ ಸ್ಪಂದನ ಇರ್ತದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಒಂದೊಂದು ಸೆಂಟ್ರಲ್ಲಿ 6 ಜನ ಇದ್ದಾರೆ.
ವಾಲಂಟಿಯರ್ಸ್ ಆ್ಯಂಡ್ ಕೌನ್ಸಿಲಿಂಗ್ನ ಫಾರ್ ಫ್ರೀ ಆಫ್ ಕಾಸ್ಟ್ ಮಾಡ್ತೀರಾ. ದಟ್ ಇಸ್ ಅಮೇಝಿಂಗ್. ಸೊ ಯಾರೇ ಆಗಲಿ ಬಂದು ದಿಸ್ ಇಸ್ ಮೈ ಇಶ್ಯೂ, ನಾನು ಇದನ್ನು ಫೇಸ್ ಮಾಡ್ತಿದ್ದೀನಿ, ಏನು ಮಾಡಬೇಕು ಅಂತ ಕೇಳಿದಾಗ ಗೈಡೆನ್ಸ್ ಕೊಡುವಂಥ ಒಂದು ಸೆಂಟರ್ ಯುವ ಸ್ಪಂದನ. ಜಪಾನಲ್ಲಿ ನಾವು ಕೆಲ ವರ್ಷಗಳ ಮುಂಚೆ ಓದಿದ್ವಿ ಈ ಕಾನ್ಸೆಪ್ಟ್, ದಟ್ ರೆಂಟ್ ಸ್ಟ್ರೇಂಜರ್ ಅನ್ನೋ ಕಾನ್ಸೆಪ್ಟ್ ತುಂಬ ಪಿಕಪ್ ಆಗ್ತಿದೆ ಅಂತ. ಬಿಕಾಸ್ ಅಲ್ಲಿ ಒಂದು ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಯಂಗ್ಸ್ಟರ್ಸ್ಗಳು ಕಡಿಮೆ ಆಗ್ತಾ ಇದ್ದಾರೆ, ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಯಂಗರ್ ಪಾಪ್ಯುಲೇಷನ್ ಕಡಿಮೆ ಆಗ್ತಿರೋದ್ರಿಂದ ಆ್ಯಂಡ್ ವರ್ಕಿಂಗ್ ಅವರ್ಸ್ ಅಲ್ಲಿ ಎಲ್ಲರೂ ದೇರ್ ಆಲ್ವೇಸ್ ವರ್ಕಿಂಗ್. ಸೊ ಯಾರ ಜೊತೆನೂ ಮಾತಾಡೋದಕ್ಕೂ ಅವ್ರ ಹತ್ರ ಟೈಮ್ ಇಲ್ಲದೆ ಇವತ್ತಿನ ದಿನ ಅವ್ರು ಮಾತಾಡಲೇಬೇಕು, ಬಟ್ ಯಾರೂ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಐ ಥಿಂಕ್ ಸ್ಲೋಲಿ ಬೇರೆ ದೇಶಗಳು ದೇ ಆರ್ ಕ್ಯಾಚಿಂಗ್ ಅಪ್, ಬಿಕಾಸ್ ನಾವೆಲ್ಲರೂ ವಿ ಆರ್ ಬ್ಯುಸಿ ವಿತ್ ಆರ್ ಗ್ಯಾಜೆಟ್ಸ್. ಮಾತಾಡೋದಕ್ಕೆ ವ್ಯಕ್ತಿಗಳಿಲ್ಲ ಅನ್ನೋ ಅಂಥ ಒಂದು ಡೇ ಆ್ಯಂಡ್ ಏಜಲ್ಲಿ ನಾವಿದ್ದೀವಿ. ಸೊ ಯುವವಾಣಿ ಬಗ್ಗೆ ಮಾತಾಡಿದ್ವಿ, ವಾಟ್ಸ್ಆ್ಯಪ್ ಆ್ಯಂಡ್ ಇನ್ಸ್ಟಾ DM ಮೂಲಕ ನಮಗೆ ನಮ್ಮ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡ್ಕೋಬಹುದು ಅಂತ ಮಾತಾಡಿದ್ವಿ. ಬಟ್ ಮ್ಯಾಮ್, ಒಂದು ಸೆಂಟ್ರಿಗೆ ವಿಸಿಟ್ ಮಾಡೋದು ವೈ ಇಸ್ ಇಟ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಯು? ಬಿಕಾಸ್ ನನ್ನ ಫೋನಲ್ಲೂ ನನ್ನ ಪ್ರಾಬ್ಲಮ್ ಹೇಳಬಹುದು, ಇನ್ಸ್ಟಾಲಿ DM ಮಾಡಬಹುದು, ಬಟ್ ಎದುರಿಗೆ ಯಾಕೆ ಬಂದು ನಾನು ನನ್ನ ಪ್ರಾಬ್ಲಮ್ನ ಹೇಳ್ಕೋಬೇಕು ಸೆಂಟರ್ಸ್ಗಳಲ್ಲಿ, ಯುವ ಸ್ಪಂದನ ಸೆಂಟರ್ಸಲ್ಲಿ? Like you mentioned, I think youth are our greatest dividend. They are the biggest social capital. ಸೊ ಅವರನ್ನು ಇಡೋದು ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಆಲ್ಸೋ ರಿಮೆಂಬರ್, ಯಂಗ್ ಕಾನ್ಫಿಡೆಂಟ್, ಯಂಗ್ ಹ್ಯಾಪಿ ಪೀಪಲ್ ಬಿಕಮ್ ಕಾನ್ಫಿಡೆಂಟ್ ಅಡಲ್ಟ್ಸ್. ಕರೆಕ್ಟ್. ಸೊ ಈಗ ಐಡೆಂಟಿಟಿ ಇಶ್ಯೂಸ್ ಇರ್ಬೋದು, ಕಮ್ಯುನಿಕೇಷನ್ ಇಶ್ಯೂಸ್ ಇರ್ಬೋದು, ಇಂಟರ್ಪರ್ಸ್ನಲ್ ಇಶ್ಯೂಸ್ ಇರ್ಬೋದು, ಸಾಮಾನ್ಯವಾಗಿ ಅಥವಾ ಫ್ಯೂಚರ್ ಡಿಸಿಷನ್ ಮಾಡ್ಕೊಳ್ಳೋ ಇಶ್ಯೂಸ್ ಇರ್ಬೋದು. ಸಾಮಾನ್ಯವಾಗಿ ಇದೇ ಪ್ರಾಬ್ಲಮ್ಸು ನಮ್ಮ ಯೂತಲ್ಲಿ ಕಾಣಿಸ್ಕೊಳ್ಳೋದು. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಸೊ ಸಾಕಷ್ಟು ನಮ್ಮ ದೇಶದಲ್ಲಿ ಸಾಕಷ್ಟು ಪಾಪ್ಯುಲೇಷನ್ ಇದೆ, ನಮ್ಮಲ್ಲಿ ಇನ್ನೂ ಫ್ಯಾಮಿಲಿ ಜೊತೆಲಿ ಇರ್ತೀವಿ ಸಾಮಾನ್ಯವಾಗಿ. ಆದರೂ ಸಹ ವಿ ಡೋಂಟ್ ರೀಚ್ ಔಟ್ ಟು ಅದರ್ ಪೀಪಲ್, ವಿ ರೀಚ್ ಔಟ್ ಟು ಸೋಷಿಯಲ್ ಮೀಡಿಯಾ, ವೆದರ್ ಟು ಮೇಕ್ ಎನ್ ಇಂಪ್ರೆಷನ್, ವೆದರ್ ಟು ಶೇರ್ ಸಮಥಿಂಗ್. ಸೊ ಒಂದು ಶೇರ್ ಮಾಡೋದು ಕಲ್ತ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳೋದು, ಮನಸ್ಸು ಒಂದು ಪ್ರೆಷರ್ ಕುಕ್ಕರ್ ಥರ. ಸಾಕಷ್ಟು ಅದರಲ್ಲಿ ಯೋಚನೆಗಳು ಕುದಿತಾ ಇರುತ್ತೆ, ಅದರಿಂದ ಆವಿ ಜನ್ರೇಟ್ ಆಗುತ್ತೆ. ಆವಿ ಹೊರಗಡೆ ಬರೋದಕ್ಕೆ ವ್ಯಾಲ್ವ್ ಇಲ್ಲದೆ ಇದ್ರೆ ಏನಾಗುತ್ತೆ, ಪ್ರೆಷರ್ ಕುಕ್ಕರ್ ಬರ್ಸ್ಟ್ ಆಗುತ್ತೆ. ಆ ವ್ಯಾಲ್ವ್ ಇರೋದು ನಮಗೆ ನಮ್ಮ ಬಾಯಿ, ಯಾರಿಗಾದ್ರೂ ಹೇಳ್ಕೊಳ್ಳೋದು. ಬಟ್ ಹೇಳ್ಕೊಳ್ಳೋದಕ್ಕೆ ಯಾಕೆ ಹಂಚ್ತೀವಿ ಅಂತ ಹೇಳಿದ್ರೆ, ಯಾರು ನನ್ನ ಜಡ್ಜ್ ಮಾಡ್ತಾರೆ, ನನ್ನ ಸ್ಟಿಗ್ಮಟೈಸ್ ಮಾಡ್ತಾರೆ, ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ದ್ಯಾಟ್ ಈಸ್ ವೈ ಯೂತ್ ಟು ಯೂತ್ ಅಂತ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ವಯಸ್ಸಿನವರೇ ಅವರು, ನನ್ನ ಸಮಸ್ಯೆಗಳನ್ನ ಅವ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ದಟ್ ಈಸ್ ವೈ ಇಟ್ಸ್ ಇಂಪಾರ್ಟೆಂಟ್ ಟು ಕಮ್ ಔಟ್ ಆ್ಯಂಡ್ ಮೀಟ್. ಇರ್ಬೋದು ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ಸ್ ಇರ್ಬೋದು, ಆನ್ಲೈನ್ ಇಂಟ್ರಾಕ್ಷನ್ಸ್ ಇರ್ಬೋದು, ಟೆಲಿಫೋನಿಕ್ ಇಂಟ್ರಾಕ್ಷನ್ಸ್ ಇರ್ಬೋದು. ಟೆಲಿಮಾನಸ್ ಅಂತ ಸಹ 14416 ಕಾಲ್ ಮಾಡಿದಾಗ ನಾವು ಆಪ್ತ ಸಮಾಲೋಚನೆ ಮಾಡ್ಬೋದು. ಅಲ್ಲಿ ಸಾಮಾನ್ಯವಾಗಿ ಏನು ಕಾಲ್ಸ್ ಬರುತ್ತೆ, ನಿದ್ದೆ ಬರ್ತಾ ಇಲ್ಲ, ಕೋಪ ಜಾಸ್ತಿ ಆಗ್ತಾ ಇದೆ, ಅಥವಾ ನಂಗೆ ಆತಂಕ ಆಗ್ತಾ ಇದೆ, ಆ ಥರ ಸಮಸ್ಯೆಗಳಿದ್ದಲ್ಲಿ ಈ ಒಂದು ಯುವ ಸ್ಪಂದನ ಏನಿದೆ, ಆ ಯುವ ಕೇಂದ್ರಗಳು ಹತ್ತತ್ರ ಇದೆ, ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಇದೆ. ಸೊ ನಾನು ಹೋಗಿ ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರು ನನ್ನ ಸುಖ ದುಃಖಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಅವ್ರು ನನಗೆ ಸೊಲ್ಯೂಷನ್ಸ್ ಕೊಡ್ತಾರೆ, ಸಜೆಷನ್ಸ್ ಕೊಡದೇ ಇದ್ರೂ ಸಹ ಸಪೋರ್ಟ್ ಕೊಡ್ತಾರೆ. ಈಗ ಒಂದು ಗಾದೆ ಇದೆ, a sorrow shared is a sorrow halved, a joy shared is a joy doubled ಅಂತ ಹೇಳಿ. ಸೊ ಹೇಳ್ಕೋಬಹುದು ಅನ್ನೋ ಒಂದು ಕಾನ್ಫಿಡೆನ್ಸು ನಮ್ಮ ಯೂತಲ್ಲಿ ಬರಬೇಕು. ಹೇಳ್ಕೊಂಡ್ರೆ ನನಗೆ ಹಗುರ ಆಗುತ್ತೆ, ನಂಬರ್ 1. ಹೇಳ್ಕೊಂಡ್ರೆ ನನಗೆ ಸಹ ಹಾದಿಗಳು ಸಿಗುತ್ತೆ, ಯಾವ ರೀತಿಯಲ್ಲಿ ನನ್ನ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಳ್ಬೋದು. ನಾನು ಶೇರ್ ಮಾಡಿಕೊಂಡ್ರೆ ಆ ಆತಂಕ ಕಡಿಮೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಥರ ತೀವ್ರವಾದ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ಆಲ್ ಆಫ್ ದೀಸ್, ಸೊ ದರ್ ಆರ್ ಇನಫ್ ಎಕ್ಸಾಂಪಲ್ಸ್ ಯುವ ಸ್ಪಂದನದಲ್ಲಿ. ಒಂದು ಕಾಮನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಡಿಸಿಷನ್ಸ್. ನಮ್ಮ ಅಪ್ಪ ಅಮ್ಮ ನನಗೆ ಒಂದು ವೃತ್ತಿಗೆ ಹೋಗಬೇಕು ಅಂತ ಅವ್ರ ಮನಸ್ಸು ಮಾಡಿಬಿಟ್ಟಿರ್ತಾರೆ, ದುಡ್ಡು ಸಾಕಷ್ಟು ಖರ್ಚು ಮಾಡಿಬಿಟ್ಟಿದ್ದಾರೆ. ಸೊ ನನಗೇನಾಗುತ್ತೆ ಅಂತ ಹೇಳಿದ್ರೆ, ಐ ಫೀಲ್ ಗಿಲ್ಟಿ, ಅದೇ ಮಾಡಬೇಕು ಅಂತ ಹೇಳಿ. ಬಟ್ ನನಗೆ ಇಂಟ್ರೆಸ್ಟೇ ಇಲ್ಲ. ಹೇಗೆ ನಾನು ನಮ್ಮ ತಾಯಿ ತಂದೆ ಹತ್ರ ಮಾತಾಡಿ, ಒನ್ಸ್ ಯು ಕ್ಯಾನ್ ಕಮ್ ಟು ಸಮ್ ಕಾಮನ್ ಗ್ರೌಂಡ್ ಆಸ್ ಟು ಹೌ ಐ ಕ್ಯಾನ್ follow my interests. Similarly, it could be about starting substance use. ಯಾಕೆ ಅಂತ ಹೇಳಿದ್ರೆ ಪಿಯರ್ ಪ್ರೆಷರ್ ತುಂಬ ಜಾಸ್ತಿ. ತೊಗೊಳ್ದೇ ಇದ್ರೆ, ನೀನು ನಮ್ಮ ಗುಂಪಿಗೆ ಸೇರಲ್ಲ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಒಂಥರ ಇದು ಮಾಡ್ತಾರೆ, ದೇ ಮೇಕ್ ಫನ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಹೇಗೆ ನಾನು ಅಸರ್ಟಿವ್ ಆಗಿರ್ಬೋದು, when can I say no? When can I judge between what is good for me and what is not good for me? Developing critical thinking ಅಂತ ಹೇಳ್ತೀವಿ. Making decisions about my life and future, weighing pros and cons. How do I solve problems? What are the problem? How do I define the problem? What are the solutions? Which must I try first? So these are all simple strategies at which you can learn from peer counselors. So ಅದನ್ನೆಲ್ಲ ಕಲ್ತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, every problem doesn't become a stress. ಕರೆಕ್ಟ್.
even if it's a stress, I learn how to cope with that stress. Correct. And that is very important. That can happen in Yuva Spandana. ಆ್ಯಂಡ್ ಕೆಲವೊಂದ್ಸಲ ನಾವು ಏನು ವಾಟ್ ವಿ ಆರ್ ಗೋಯಿಂಗ್ ಥ್ರೂ ನಮಗೆ ಗೊತ್ತಿರೋರ ಮುಂದೆ ಅದನ್ನು ಹೇಳ್ಕೊಳಕ್ಕೆ ಆಗದೇ ಇರಬಹುದು. ಅಂಥ ಟೈಮಲ್ಲಿ ಐ ಥಿಂಕ್ ದಿಸ್ ಅಂದರೆ ಯುವ ಸ್ಪಂದನ ಸೆಂಟರ್ಸ್ನ ವಿಸಿಟ್ ಮಾಡಿದಾಗ ವಾಲಂಟಿಯರ್ಸ್ ಮುಂದೆ ನಾವು ಅದನ್ನು ಹೇಳ್ಕೊಂಡಾಗ ಎಷ್ಟೋ ಸಲ ಸ್ಟ್ರೇಂಜರ್ಸ್ ಮುಂದೆ ಓಪನ್ ಅಪ್ ಆಗಿಬಿಡ್ತೀವಿ ಮ್ಯಾಮ್. ಆ್ಯಸ್ ಯು ರೈಟ್ಲಿ ಸೆಡ್, ಯೂತ್ ಇನ್ನೂ ಸಖತ್ತಾಗಿ ಅರ್ಥ ಮಾಡ್ಕೋತಾರೆ ಅಂತ. ಸೊ ಅವ್ರ ಮುಂದೆ ಹೇಳ್ಕೊಂಡಾಗ ಅವರ ಪರ್ಸ್ಪೆಕ್ಟಿವ್ ಅವ್ರು ಕೊಡ್ತಾರೆ. ದೆನ್ ವಿ ಬೋತ್ ಕ್ಯಾನ್ ಕಮ್ ಟು ಅ ಕಾಮನ್ ಗ್ರೌಂಡ್ ಆ್ಯಂಡ್ ದೆನ್ ಸಿ ಏನು ಮಾಡಬಹುದು ಇನ್ ದ ಬೆಸ್ಟ್ ವೇ ಪಾಸಿಬಲ್ ಅಂತ. ಬಟ್ ದೆನ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಕೌನ್ಸಿಲಿಂಗ್ ಮತ್ತು ಥೆರಪಿ ಇದಕ್ಕೆ ನಾನು ಹೋಗ್ತಿದ್ದೀನಿ, ಕೌನ್ಸಿಲಿಂಗ್ ತೊಗೋತಾ ಇದ್ದೀನಿ ಅಂತ ಹೇಳೋದಕ್ಕೆ ಹೆಸಿಟೇಟ್ ಮಾಡೋದಿಲ್ಲ. ಇಲ್ಲಿ ಇನ್ನೂ ಆ ಹೆಸಿಟೇಷನ್ ಇದೆ ಅಂತ ಅನ್ಸುತ್ತೆ. ಸೊ ನೀವು ಇಫ್ ಯು ಕ್ಯಾನ್ ಲೆಟ್ ಅಸ್ ನೋ ದ ರೋಲ್ ಆಫ್ ಕೌನ್ಸಿಲಿಂಗ್ ಮತ್ತು ಥೆರಪಿ, ಹೌ ಇಂಪಾರ್ಟೆಂಟ್ ಇಸ್ ಇಟ್ ಆ್ಯಂಡ್ ಇಸ್ ಇಟ್ ರಿಯಲಿ ಎಫೆಕ್ಟಿವ್ ಮ್ಯಾಮ್? ಸೊ ಒಂದು ಏನಂತ ಹೇಳಿದ್ರೆ ನಾವೆಲ್ಲರೂ ಸೆಲ್ಫ್ ಕೇರ್ ಅರ್ಥ ಮಾಡ್ಕೊಳ್ಬೇಕು. ಹೌ ಕೆನ್ ಐ ಲುಕ್ ಆಫ್ಟರ್ ಮೈ ಸೆಲ್ಫ್? ಹೇಗೆ ನಾವು ಫಿಸಿಕಲ್ ಹೆಲ್ತನ್ನು ನೋಡ್ಕೊಳ್ತೀವೋ ಅದೇ ರೀತಿ ವಾಟ್ ಎವರ್ ಯು ಡೂ ಫಾರ್ ಫಿಸಿಕಲ್ ಎಕ್ಸಸೈಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಮೆಂಟಲ್ ವೆಲ್ ಬೀಯಿಂಗ್. ಎಕ್ಸಸೈಸ್ ಮಾಡೋದು, ಡಯೆಟ್ಟು, ಸರಿಯಾಗಿ ನಿದ್ರೆ ಮಾಡೋದು, 3 ವೆರಿ ವೆರಿ ಸಿಂಪಲ್ ಥಿಂಗ್ಸ್. ಅದ್ರ ಜೊತೆಯಲ್ಲಿ ಮೇ ಬಿ ಆ್ಯಂಗರ್ ಕಂಟ್ರೋಲ್, ಇಮೋಷ್ನಲ್ ಕಂಟ್ರೋಲ್, ಆ್ಯಂಡ್ ಹೌ ಡು ಐ ಕ್ಯಾರಿ ಆನ್ ವಿತ್ ಅದರ್ಸ್. ನಮ್ಮ ದೇಶದಲ್ಲಿ ನೋಡಿ, ಇಟ್ಸ್ ನಾಟ್ ಅ ವೆರಿ dominated societies. Normally we tend to be collective and think about us, about others also. ಸೊ ಅದನ್ನು ನಾವು ಹೇಗೆ ಸ್ಟ್ರೆಂಗ್ತನ್ ಮಾಡ್ಬೋದು ಅಂತ ಕಲ್ತ್ಕೊಳ್ಬೇಕು. ಅದೇ ರೀತಿಯಲ್ಲಿ ವೆನ್ ಯು ಈ ಸೈನ್ಸ್ ನಾವಾಗಲೇ ಡಿಸ್ಕಸ್ ಮಾಡಿದ್ವಿ, ಯಾವ್ಯಾವ ಸಿಚುವೇಶನ್ಸು ನನಗೆ ದಿನನಿತ್ಯದಲ್ಲಿ ಕೋಪ್ ಮಾಡೋದು ಕಷ್ಟ ಆಗ್ಬೋದು. ಇಟ್ಸ್ ಆಲ್ವೇಸ್ ಬೆಸ್ಟ್ ಟು ಗೆಟ್ ಸಮ್ ಐಡಿಯಾ ಫ್ರಮ್ ಸಂಬಡಿ ಎಲ್ಸ್. ಯಾಕೆ ಅಂತ ಹೇಳಿದ್ರೆ ಇನ್ ಯೂತ್ ಆ್ಯಂಡ್ ಅಡೋಲೆಸೆಂಟ್ ವಿ ಟ್ರೆಂಡ್ ಟು ಬಿ ಎ ಲಿಟಲ್ ಬ್ರಾಶ್ ಇನ್ ದ ವೇ ವಿ relate to things. We take sudden decisions, we become very impulsive. ಆಗ ನನ್ನ ಸ್ನೇಹಿತ ಒಬ್ಬ ಅಂತ ಹೇಳಿದ್ರೆ ಟ್ರೈನ್ಡ್ ಸ್ನೇಹಿತ ಯಾರಾದರೂ ನನಗೆ ಸ್ವಲ್ಪ ನಿಧಾನಕ್ಕೆ ಹಿಂದೆ ಒಂದು ಸ್ಟೆಪ್ ಹಿಂದೆ ತಗೋ, ಯೋಚನೆ ಮಾಡು, ನೀ ಮಾಡ್ತಾ ಇರೋದು ಸರಿನಾ ತಪ್ಪಾ, ಆ ಒಂದು ಯಾವುದು ಸೊಲ್ಯೂಷನ್ ಇರಬಹುದು, ಆ ಒಂದು ವ್ಯಕ್ತಿ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ನನಗೆ ಆಪ್ಷನ್ಸ್ ತೋಚುತ್ತೆ. ಎಸ್ಪೆಷಲಿ ಈ ಸ್ಯೂಸೈಡ್ ಅನ್ನೋ ಒಂದು ಇದೆಯಲ್ಲ ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ತಾತ್ಕಾಲಿಕವಾಗಿ ಒಂದು ತೊಂದರೆ ಆದಾಗ ಆ ಒಂದು ಕ್ಷಣದಲ್ಲಿ ನನಗೇನೂ ಆಗೋದಿಲ್ಲ, ನನಗೆ ಬೇರೆ ಸೊಲ್ಯೂಷನ್ನೇ ಇಲ್ಲ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಯಾರ ಹತ್ರ ನಾವು ಡಿಸ್ಕಸ್ ಮಾಡಿದ್ರೆ ಈ ಪ್ರಾಬ್ಲಮ್ನ ಹೀಗೆ ಸರಿ ಮಾಡ್ಕೊಳ್ಬೋದು ಅಥವಾ ಆ ಥರ ಸೊಲ್ಯೂಷನ್ ಇದೆ ಅಂತ ಹೇಳ್ತೀವಿ. ಸಾಕಷ್ಟು ಜನ ಈ ಥರ ಅಟೆಂಪ್ಟ್ ಮಾಡ್ಕೊಂಡಿರೋರನ್ನ ಮಾತಾಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಆರ್ ಸೋ ರಿಲೀವ್ಡ್ ದಟ್ ದೇ ಡಿಡ್ ನಾಟ್ ಗೋ ಅಹೆಡ್ ಆ್ಯಂಡ್ ಕಂಪ್ಲೀಟ್ ದಟ್ ಅಟೆಂಪ್ಟ್. ಇಟ್ಸ್ ಮೋಸ್ಟ್ಲಿ ಇಟ್ಸ್ ಅಬೌಟ್ ದಟ್ ಮೊಮೆಂಟ್. ದಟ್ ಮೊಮೆಂಟ್ರಿ ಪ್ರಾಬ್ಲಮ್. ಆ ಮೊಮೆಂಟಲ್ಲಿ ಏನಾದರೂ ಸೈಕಲಾಜಿಕಲ್ ಫಸ್ಟ್ ಏಡ್ ಸಿಕ್ತು ಅಂತ ಹೇಳಿದ್ರೆ, ಏನಾದ್ರು ಕೌನ್ಸಿಲಿಂಗ್ ಸಿಕ್ತು ಅಂತ ಹೇಳಿದ್ರೆ, ದಟ್ ಮೊಮೆಂಟ್ ವಿಲ್ ಡಿಸಪಿಯರ್. ಆ್ಯಂಡ್ ದೆನ್ ದ ಕಾನ್ಫಿಡೆನ್ಸ್ ಟು ಲಿವ್ ವಿಲ್ ಬಿಕಮ್ ಅಗೇನ್ ಸ್ಟ್ರಾಂಗ್. That is why it's very important to get the right kind of help at that point. And I'm very sure ಅಂಥವ್ರು ಇನ್ನೂ ಸಾಕಷ್ಟು ಜನರಿಗೆ ಮೋಟಿವೇಟ್ ಮಾಡ್ತಾರೆ. Absolutely. In fact, ಈ ಥರ ಬಂದಿರೋರು ಹೊರಗಡೆ ದೇ ಆರ್ ಏಬಲ್ ಟು ಟೆಲ್ ಅದರ್ ಪೀಪಲ್, ದುಡುಕ್ಬೇಡಿ, ಆ ಸಮಯದಲ್ಲಿ ದುಡುಕ್ಬೇಡಿ, ಸಹಾಯ ತಗೊಳ್ಳಿ, ಅದರಲ್ಲಿ ಏನೂ ಒಂದು ನಾಚಿಕೆ ಇಲ್ಲ. ಸಹಾಯ ತಗೊಳ್ಳೋದ್ರಲ್ಲಿ ಯಾವ ಥರ ನಾಚಿಕೆನೂ ಇಲ್ಲ, ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗುತ್ತೆ. ಆ ಒಂದು ದೃಷ್ಟಿಕೋನವನ್ನು ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೋರ್ ಆ್ಯಂಡ್ ಮೋರ್ ಪೀಪಲ್ ವಿಲ್ ಟೇಕ್ ಹೆಲ್ಪ್. And that's about confidence building for young people. Correct. That they can overcome problems, that problems make them get stronger. And then they therefore know. So ಈ ಆಪ್ತ ಸಮಾಲೋಚನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ you don't tell directly solutions to every problem. You teach people the way to handle the problem, so that any problem that comes up in future, they learn the ways of handling the problem and coping. Okay.